ಅವನ ಅಮ್ಮ ನೀನ್ ಹಂದಿ ಹಿಡಿಯನಿದ್ದಂಗೆ ಇರೋದಿ ನೀನು. ಆಮೇಲೆ ಆಮೇಲೆ ನೀನ್ ಹಂದಿ ಹಿಡಿಯನಿದ್ದಂಗೆ ನೀನು ಸಿಂಹ ಹಿಡಿದು ಬಿಡ್ತೀಯ, ಸಿಂಹ ಚಿರತೆ. ಏನು ತಲೆ ಕೆಡಸ ನಮ್ಗೆ ಇವಾಗ ನೀವೆಲ್ಲ ಬೇರೆ ಕಡೆಗೆಲ್ಲ ನನ್ಗೆ ಫೋನ್ ಮಾಡೋಂಥದ್ದು. ಅಯ್ಯೋ ನನಗೆ ನಿಮ್ಮ ಅಂಗಡಿಯಾಗ ಚರ್ಬಿರೋ ಚೆನ್ನಾಗಿ ಹಿಡ್ಕೊಂಬತ್ತಾನೆ ನರಸಿಂಹರಾಜ. ರಾತ್ರಿ ಹೊತ್ತು ಹೋಗಿ ಬಲ್ಲೆ ಹಾಕ್ಬಿಟ್ಟು ಹಿಡ್ಕೊಂಬತ್ತಾನೆ. ಅವ್ನು ಹಂದಿ ಇದ್ದಂಗ ಅವನಲ್ಲ, ಹಂದಿ ಹಂಗೆ ಹಂದಿ ಮೇಲೆ ಎಗ್ರಿ ಅವ್ನ ಅಮ್ಮ ಹಿಡ್ಕೊಂಡು ಸಾಯಿಸ್ಬಿಟ್ಟಿ ಸಾಮಾನ್ ಕುಯ್ತಾನೆ ಮನೆಗೆ. ಕುಯ್ದು ಅಂಗಡಿ ಮನೆಯೊಳಗೆ ಮಾರ್ತಾವನೆ. ಆಮೇಲೆ ರಾತ್ರಿ ಹೊತ್ತು ಸುಕ್ಕ ಮಾಡ್ತಾವ, ಹಂದಿಯಲ್ಲಿ ಸುಕ್ಕ ಮಾಡ್ಬಿಟ್ಟು ಆ ಎಣ್ಣೆ ಹೊಡ್ಯಾಕ್ ಬರೋದಕ್ಕೆಲ್ಲ ಮಾರ್ತಾವನ. ಅದನ್ನೇ ಪ್ಲೇಟ್ 50 ರೂಪಾಯಿ ಹಂಗೆ ಅಂತ ಅಂದ. ಆಮೇಲೆ ಇನ್ನೇನ್ ಹೇಳೋಣ, ಅದೇ ಮಾಮೂಲಿ, ನಿಂದೆಲ್ಲ ಗೊತ್ತಲ್ಲ. ಆಮೇಲೆ ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ. ಹಲೋ, ನರಸಿಂಹಣ್ಣ. ಓ, ಈಗ ನೋಡಿ ಚಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯೇಟ್ ಹೇಳು. ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಕೆದ್ದಾಬೇಕು, ಹೊಂದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತೀಯ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ, ಏನ್ ಕರ್ಮ ಮಾಡಿದ್ವು ನಾವು. ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹೊರನಾಡಿಗೆ ಹೋಗಿ ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಅದೇನ ಗಿರಾಕಿ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ, ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ, ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಚೆನ್ನಾಗ್ ಮಾಡೋದು. ನಾವು ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇರ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ